ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಕೊನೆ ಉಸಿರೆಳೆದಿದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದ ಸಚಿವ ಡಿ ಸುಧಾಕರ್ ನಿಧನರಾಗಿದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದ ಡಿ ಸುಧಾಕರ್ ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಮೊಣಕಾಲು ಶಸ್ತ್ರಚಿಕಿತ್ಸೆಗಂತ ದಾಖಲಾಗಿದ್ದ ಸಚಿವ ಡಿ ಸುಧಾಕರ್ ಶಸ್ತ್ರಚಿಕಿತ್ಸೆಯ ನಂತರ ಶ್ವಾಸಕೋಶದಲ್ಲಿ ಸೋಂಕಿರೋದು ಕಾಣಿಸಿಕೊಂಡಿದೆ. ಮಣಿಪಾಲ್ ಹಾಸ್ಪಿಟಲ್ನಿಂದ ಕಿಮ್ಸ್ ಹಾಸ್ಪಿಟಲ್ಗೆ ಈ ಕಾರಣಕ್ಕಾಗಿ ರವಾನೆ ಮಾಡಲಾಗಿದೆ. ಆದರೆ ಕಿಮ್ಸ್ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆ ಫಲಿಸದೆ ಬೆಳಗಿನ ಜಾವ 3:15 ಸುಮಾರಿಗೆ ಸಾವನ್ನಪ್ಪಿದ್ದಾರೆ. ಹಿರಿಯೂರು ಕ್ಷೇತ್ರದ ಶಾಸಕರಾಗಿ ಸಚಿವರು ಕೂಡ ಆಗಿದ್ದಂಥ ಡಿ ಸುಧಾಕರ್ ಕಳೆದ ಹಲವಾರು ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಈ ಕಾರಣಕ್ಕಾಗಿ ಚಿಕಿತ್ಸೆಯನ್ನ ಕೂಡ ಪಡ್ಕೊಳ್ತಾ ಇದ್ರು. ಆದರೆ ಇವತ್ತು ಸುಮಾರು 3:15 ಸುಮಾರಿಗೆ ಕೊನೆಯುಸಿರೆಳೆದಿದ್ದಾರೆ. ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಕೊನೆಯುಸಿರೆಳೆದಿದ್ದಾರೆ. ಅನಾರೋಗ್ಯದಿಂದ ಸಾಕಷ್ಟು ದಿನಗಳಿಂದ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ರು, ಬಳಲ್ತಾ ಇದ್ರು. ಆದರೆ ಇವತ್ತು ಕೊನೆ ಉಸಿರೆಳೆದಿದ್ದಾರೆ, ಚಿಕಿತ್ಸೆ ಫಲಿಸದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಕಿಮ್ಸ್ ಹಾಸ್ಪಿಟಲ್ನಿಂದ ನೇರ ಸಂಪರ್ಕದಲ್ಲಿರುವಂತಹ ನಮ್ಮ ರಿಪೋರ್ಟರ್ ಶರಣು ಹಂಪಿ. ಶರಣು, ಅಲ್ಲಿನ ಆಸ್ಪತ್ರೆಯ ಸಿಬ್ಬಂದಿ ಏನಾದರೂ ಮಾತಿಗೆ ಸಿಕ್ಕಿದ್ರ? ಏನ್ ಹೇಳ್ತಾರೆ ಸುಧಾಕರ್ ಅವರ ಆರೋಗ್ಯದ ಬಗ್ಗೆ? ಆಕ್ಚುಯಲ್ ಆಗಿ ಆಗಿದ್ದೇನು? ವೀಣಾ, ಇದೀಗಷ್ಟೇ ಕಿಮ್ಸ್ ಆಸ್ಪತ್ರೆಯ ವೈದ್ಯರು ಅಧಿಕೃತವಾದಂತ ಮಾಹಿತಿ ಕೊಡ್ತಾ ಇರೋದು ಬಹು ಅಂಗಾಂಗ ಸಮಸ್ಯೆ ಕಾರಣಕ್ಕಾಗಿ ಮೃತರಾಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನ ಇದೀಗಷ್ಟೇ ಕಿಮ್ಸ್ನ ವೈದ್ಯರು ಮಾಹಿತಿಯನ್ನ ನೀಡ್ತಾ ಇರೋದು. ಇಂದು ಬೆಳಗ್ಗೆ 3:15 ಸರಿಯಾಗಿ ಡಿ ಸುಧಾಕರ್ ನಮ್ಮನ್ನಗಲಿದ್ದಾರೆ. ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದಂತ ಡಿ ಸುಧಾಕರ್ ಕಳೆದ 1 ತಿಂಗಳಿಂದನೂ ಕೂಡ ವಿವಿಧ ಕಾರಣಗಳಿಗೆ ಅಂದ್ರೆ ಅನಾರೋಗ್ಯದ ಕಾರಣಕ್ಕಾಗಿ ಮೊದಲು ಯಶವಂತಪುರದಲ್ಲಿರುವಂತಹ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವರು ಮಂಡಿ ನೋವಿನ ಶಸ್ತ್ರಚಿಕಿತ್ಸೆ ಕಾರಣಕ್ಕಾಗಿ ಅವರು ಅಡ್ಮಿಟ್ ಆಗ್ತಾರೆ ಹಾಸ್ಪಿಟಲ್ ಅಲ್ಲಿ ಶಸ್ತ್ರಚಿಕಿತ್ಸೆ ಆಗುತ್ತೆ. ಅದಾದ್ಮೇಲೆ ಶ್ವಾಸಕೋಶ ಸಂಬಂಧಿಸಿದಂತ ತೊಂದರೆ ಶುರುವಾಗುತ್ತೆ. ಕಳೆದ 2 ವಾರದ ಹಿಂದೆ ಈಚೆಗಷ್ಟೇ ಈಗೇನು ವಿಜುವಲ್ ತೋರಿಸ್ತಾ ಇದೀವಿ, ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವಂತಹ ಕಿಮ್ಸ್ ಆಸ್ಪತ್ರೆ ಏನಿದೆ, ಖಾಸಗಿ ಆಸ್ಪತ್ರೆ, ಈ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಾಗ್ತಾರೆ. ಆದರೆ ಚಿಕಿತ್ಸೆಗೆ ಸಮರ್ಪಕವಾಗಿ ಸ್ಪಂದನೆ ಕೂಡ ನೀಡ್ತಾ ಇದ್ದಿಲ್ಲ. ಜೀವನ್ ಮರಣದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ರು. ಈ ಮಧ್ಯೆ ಕಳೆದ ವಾರ ಸಚಿವ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಬಹುತೇಕ ಎಲ್ಲ ಸಚಿವರು ಕೂಡ ಆಗಮಿಸಿ ಭೇಟಿಯನ್ನ ನೀಡಿದ್ರು ಮತ್ತು ಅವ್ರ ಕುಟುಂಬಕ್ಕೆ ಏನು ಹೆಚ್ಚು ಧೈರ್ಯ ಮತ್ತು ಆತ್ಮಸ್ಥೈರ್ಯ ಕೊಡುವಂತ ಕಾರ್ಯನೂ ಕೂಡ ಮಾಡಿದ್ರು. ಆದ್ರೆ ಸಚಿವ ಡಿ ಸುಧಾಕರ್ ಅವರು ಬರ್ತಾರೆ ಅಂತಾನು ಕೂಡ ಅವರ ಕಾರ್ಯಕರ್ತರು, ಅಭಿಮಾನಿಗಳು, ಕುಟುಂಬದ ಸದಸ್ಯರೆಲ್ಲರೂ ಕೂಡ ಭಾವಿಸಿದ್ರು. ಆದ್ರೆ ಅದಾಗ್ಲಿಲ್ಲ. ಇಂದು ಬೆಳಗ್ಗೆ 3:15 ಬಹು ಅಂಗಾಂಗ ಸಮಸ್ಯೆಯ ಕಾರಣಕ್ಕಾಗಿ ಮೃತರಾಗಿದ್ದಾರೆ ಅಂತ ಹೇಳಿ ಕಿಮ್ಸ್ ಆಸ್ಪತ್ರೆಯ ವೈದ್ಯರು ಇದೀಗಷ್ಟೇ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಇನ್ನೇನು ಪಾರ್ಥಿವ ಶರೀರವನ್ನ ಇಲ್ಲಿಂದ ಬೆಂಗಳೂರಿನ ಕೆಪಿಸಿಸಿ ಕಚೇರಿಗೆ, ಎಲೆಕ್ಟ್ರಾನಿಕ್ ಸಿಟಿಯ ಕಿಮ್ಸ್ ಆಸ್ಪತ್ರೆಯಿಂದ ನನ್ನ ಪಾರ್ಥಿವ ಶರೀರವನ್ನ ಕೆಪಿಸಿಸಿಯ ಕಚೇರಿಗೆ ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡ್ತಾರೆ. ಅಲ್ಲಿ ಎರಡು ಗಂಟೆಗಳ ಕಾಲ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಅವಾಗ ಆ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಸಚಿವರು ಮತ್ತು ಉಳಿದಂತ ಶಾಸಕರೆಲ್ಲರೂ ಕೂಡ ಅಂತಿಮ ದರ್ಶನವನ್ನ ಪಡೆಯಲಿದ್ದಾರೆ. ಅದಾದ ಬಳಿಕ ಅಂದ್ರೆ 11 ಗಂಟೆ ಹೊತ್ತಿಗೆ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಿಂದ ಚಳ್ಳಕೆರೆಯ ಕ್ರೀಡಾಂಗಣ ಏನಿದೆ, ಆ ಕ್ರೀಡಾಂಗಣದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅಲ್ಲಿ ಪಾರ್ಥಿವ ಶರೀರಕ್ಕೆ ಅಂತಿಮ ದರ್ಶನಕ್ಕೆ ಎಲ್ಲ ಅಭಿಮಾನಿಗಳಿರ್ಬೋದು, ಕಾರ್ಯಕರ್ತರು ಇರ್ಬೋದು ಮತ್ತು ಸಾಕಷ್ಟು ಅಪಾರ ಸಂಖ್ಯೆಯಲ್ಲಿರುವಂತಹ ಜನರೇನಿದ್ದಾರೆ ಅವರೆಲ್ಲರೂ ಕೂಡ ಬಂದು ಅಂತಿಮ ದರ್ಶನ ಮಾಡಲಿಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಂಡಿದ್ದಾರೆ. ಕಳೆದ 4 ಬಾರಿ ಶಾಸಕರಾಗಿರುವಂತಹ ಡಿ ಸುಧಾಕರ್ ಅವರು 2004ರಿಂದ 4 ಬಾರಿ ಶಾಸಕರಾಗಿರೋರು, 3 ಸಾರಿ ಸಚಿವರು ಕೂಡ ಆಗಿದ್ರು, ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿದ್ರು. ಹಾಲಿ ಕೂಡ ಸಚಿವರಾಗಿರುವಂತಹ ಡಿ ಸುಧಾಕರ್ ಅವರು ಸಾಂಖ್ಯಿಕ ರೀತಿಯಾದಂಥ ಏನು ಇಲಾಖೆ ಏನಿದೆ ಆ ಇಲಾಖೆಯ ಕಾರ್ಯನಿರ್ವಹಣೆಯನ್ನು ಕೂಡ ಮಾಡ್ತಾ ಇದ್ರು. ಅದರಲ್ಲೂ ಕೂಡ ಭದ್ರಾ ಮೇಲ್ದಂಡೆ ಯೋಜನೆ ಇದೆ, ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಬಗ್ಗೆ ಬಹಳಷ್ಟು ಕನಸನ್ನ ಇಟ್ಕೊಂಡಿದ್ರು. ಈ ಯೋಜನೆ ಕೂಡ ಕಂಪ್ಲೀಟ್ ಆಗಿ ನಾವು ಕಾರ್ಯನಿರ್ವಹಣೆ ಮಾಡ್ತೀವಿ ಅಂತ ಕೂಡ ಕಳೆದ 3 ತಿಂಗಳಿಂದ ಈಚೆಗಷ್ಟೇ ಘೋಷಣೆಯನ್ನು ಕೂಡ ಮಾಡಿದ್ರು. ಆದ್ರೆ ಅವ್ರು ಇಲ್ಲ ಅನ್ನುವಂತ ವಿಷಯ ತಿಳಿದ ಕೂಡಲೇ ಅಭಿಮಾನಿಗಳೆಲ್ಲರೂ ಕೂಡ ಆಸ್ಪತ್ರೆ ಹತ್ರ ಧಾವಿಸ್ತಾ ಇದ್ದಾರೆ. ಈಗಾಗಲೇ ಡಿ ಸುಧಾಕರ್ ಅವರ ಕುಟುಂಬದ ಸದಸ್ಯರು ಎಲ್ಲರೂ ಕೂಡ ಆಸ್ಪತ್ರೆಯ ಒಳಭಾಗದಲ್ಲಿ ಒಳಗಡೆ ಇದ್ದಾರೆ. ಇಲ್ಲಿಂದ ಪಾರ್ಥಿವ ಶರೀರವನ್ನ ಮೊದಲು ಕೆಪಿಸಿಸಿ ಕಚೇರಿಗೆ ತೆಗೆದುಕೊಂಡೋಗುತ್ತೆ. ಅಲ್ಲಿ ಕಚೇರಿಯಿಂದನೂ ಕೂಡ ಅಂತಿಮ ನಮನ ಸಲ್ಲಿಸುವಂತ ಕಾರ್ಯನೂ ಕೂಡ ಆಗುತ್ತೆ. ಪಕ್ಷದ ಹಿರಿಯರೆಲ್ಲರೂ ಕೂಡ
ಕೂಡ ಭಾಗಿಯಾಗಲಿದ್ದಾರೆ. ಅದಾದ ಬಳಿಕ 1-2 ಗಂಟೆಗಳ ಕಾಲ ಅಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಳ್ಳಲಾಗುತ್ತೆ. ಅದಾದ ಬಳಿಕ ಚಳ್ಳಕೆರೆಗೆ ಪಾರ್ಥಿವ ಶರೀರವನ್ನ ರವಾನೆ ಮಾಡಲಾಗುತ್ತೆ. ವೀಣಾ, ಶರಣು, ಇನ್ನು ಮಣಿಪಾಲಿಂದ ಕಿಮ್ಸ್ ಹಾಸ್ಪಿಟಲ್ಗೆ ಯಾವಾಗ ರವಾನೆ ಆಗಿದ್ದು? ಅವ್ರಿಗೆ ಲಂಗ್ಸ್ ಸಮಸ್ಯೆ ಇದೆ ಅಂತ ಗೊತ್ತಾಗಿ ಎಷ್ಟು ದಿನ ಆಯಿತು? ವೀಣಾ, ಮೊದಲು ತುಂಬಾನೇ ಆರೋಗ್ಯವಾಗಿದ್ರು. ಕಳೆದ ತಿಂಗಳ ಹಿಂದೀಚೆಗಷ್ಟೇ ಯಶವಂತಪುರದಲ್ಲಿರುವಂತಹ ಮಣಿಪಾಲ್ ಆಸ್ಪತ್ರೆಗೆ ಅವರು ಮಂಡಿ ನೋವಿನ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಲಿಕ್ಕಂತ ಹೋಗೋದು. ಶ್ವಾಸಕೋಶ ಸಂಬಂಧಿಸಿದಂತೆ ಯಾವುದೇ ರೀತಿಯಾದಂತಹ ತೊಂದರೆ ಇದ್ದಿದ್ದಿಲ್ಲ. ಯಾವಾಗ ಅಲ್ಲಿ ಆಪರೇಷನ್ ಆಗತ್ತೆ ಆ ಸಂದರ್ಭದಲ್ಲಿ ಅವರಿಗೆ ಶ್ವಾಸಕೋಶ ಸಂಬಂಧಿಸಿದಂತ ತೊಂದರೆ ಇದೆ ಅನ್ನೋದು ಗೊತ್ತಾಗತ್ತೆ. ಅಲ್ಲಿ ಚಿಕಿತ್ಸೆನೂ ಕೂಡ ಮುಂದುವರಿಯುತ್ತೆ. ಕಂಟಿನ್ಯೂ ಆಗಿ ಸರ್ಜರಿ ಆದಾದ್ಮೇಲೆ ಚಿಕಿತ್ಸೆನೂ ಕೂಡ ಮುಂದುವರಿಯುತ್ತೆ. ಅಲ್ಲೊಂದು ಸರ್ಜರಿನೂ ಕೂಡ ಆಗುತ್ತೆ. ಶ್ವಾಸಕೋಶ ಸಂಬಂಧಿಸಿದಂತೆ ಚಿಕಿತ್ಸೆನೂ ಕೂಡ ಮುಂದುವರಿಯುತ್ತೆ. ಆದ್ರೆ ಅಲ್ಲಿ ಹೆಚ್ಚಿನ ಚಿಕಿತ್ಸೆಯ ಪರಿಣಾಮವಾಗಿ ಅಲ್ಲಿಂದ ಯಶವಂತಪುರ ಮಣಿಪಾಲ್ ಆಸ್ಪತ್ರೆಯಿಂದ ಇಲ್ಲಿ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವಂತಹ ಈ ಖಾಸಗಿ ಆಸ್ಪತ್ರೆ ಅಂದ್ರೆ ಕಿಮ್ಸ್ ಆಸ್ಪತ್ರೆ ಏನಿದೆ, ಈ ಆಸ್ಪತ್ರೆಗೆ ಚಿಕಿತ್ಸೆಗೆ ಆಗಿ ಕಳೆದ 2 ವಾರಗಳ ಹಿಂದೀಚೆಗಷ್ಟೇ ಆಗಮಿಸ್ತಾರೆ. ಸಾಕಷ್ಟು ಜನ ಎಲ್ಲರೂ ಕೂಡ ಅಂದ್ಕೊಂಡಿದ್ದೇನೆಂದ್ರೆ ಇಲ್ಲ, ಇವ್ರ ಪರಿಸ್ಥಿತಿ ತುಂಬಾನೇ ಗಂಭೀರ ಇದೆ, ಇವರು ಇನ್ನಿಲ್ಲ ಅನ್ನೋ ರೀತಿಯಾದಂತ ಸುದ್ದಿ ಕೆಲವು 2 ವಾರದ ಹಿಂದೆನೂ ಕೂಡ ಬಂತು. ಬಟ್ ಆ ಸಂದರ್ಭದಲ್ಲಿ ಅವರ ಕುಟುಂಬದ ಸದಸ್ಯರು ಮತ್ತು ವೈದ್ಯರು ಕೂಡ ಹೇಳಿದ್ದೇನೆಂದ್ರೆ ಅವರು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ, ಅವರು ಹುಷಾರಾಗಿ ಹೊರಗಡೆ ಬರುವಂತ ಚಾನ್ಸಸ್ ಅತಿ ಹೆಚ್ಚಾಗಿದೆ ಅಂತ ಕೂಡ ವೈದ್ಯರು ಹೇಳಿದಂತ ಮಾಹಿತಿ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ತುಂಬಾನೇ ಖುಷಿಗೊಂಡಿದ್ರು. ಮತ್ತು ಅದರಲ್ಲೂ ಕೂಡ ಡಿ ಸುಧಾಕರ್ ಅವರು ಕುಟುಂಬದ ಸದಸ್ಯರೇನಿದ್ದಾರೆ ಅವರೆಲ್ಲರೂ ಕೂಡ ಇನ್ನೇನು ಬರ್ತಾರೆ ಹುಷಾರಾಗಿ ಅಂತಾನೆ ಎಲ್ಲರೂ ಕೂಡ ಭಾವಿಸಿದ್ರು. ಆದ್ರೆ ಶ್ವಾಸಕೋಶ ಸಂಬಂಧಿಸಿದ ತೊಂದರೆ ಜೊತೆಗೆ ಬಹು ಅಂಗಾಂಗದ ಸಮಸ್ಯೆಯನ್ನು ಕೂಡ ಎದುರಿಸ್ತಾ ಇದ್ದಂತ ಡಿ ಸುಧಾಕರ್ ಜೀವನ್ ಮರಣ ಹೋರಾಟವನ್ನ ಮಾಡ್ತಾ ಇದ್ದಿದ್ದು ಕಳೆದ 2 ವಾರಗಳಿಂದನೂ ಕೂಡ. ಈಗ ಅವರು ಇನ್ನಿಲ್ಲ ಅನ್ನುವಂತ ಸುದ್ದಿ ಗೊತ್ತಾಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ 3 ಗಂಟೆ 15 ನಿಮಿಷಕ್ಕೆ ಮೃತರಾಗಿದ್ದಾರೆ. ಬಹು ಅಂಗಾಂಗ ಸಮಸ್ಯೆ ಹಿನ್ನೆಲೆಯಲ್ಲಿ ಮೃತರಾಗಿರೋದು. ಸೊ ಈ ವಿಷಯ ತಿಳಿದ ಕೂಡಲೇ ಕುಟುಂಬದ ಸದಸ್ಯರು ಆಲ್ರೆಡಿ ನಿನ್ನೆನೆ ಕಳೆದ 1-2 ವಾರದಿಂದನೂ ಕೂಡ ಇಲ್ಲೇ ಇದ್ರು. ಈ ವಿಷಯ ತಿಳಿದ ಕೂಡಲೇ ಇನ್ನುಳಿದಂತ ಕುಟುಂಬದ ಸದಸ್ಯರೇನಿದ್ದಾರೆ, ಅವ್ರ ರಿಲೇಟಿವ್ಸ್ ಏನಿದ್ದಾರೆ ಅವರೆಲ್ಲರೂ ಕೂಡ ಬಂದು ಈಗ ಆಸ್ಪತ್ರೆಯಲ್ಲಿ ಉಪಸ್ಥಿತರಿದ್ದಾರೆ. ಪಾರ್ಥಿವ ಶರೀರ ಈಗಾಗಲೇ ಆಸ್ಪತ್ರೆಯ ಸಿಬ್ಬಂದಿ ಕೊಡ್ತಿರುವಂತಹ ಮಾಹಿತಿ ಪ್ರಕಾರ ಪಾರ್ಥಿವ ಶರೀರ ಅಂದ್ರೆ ಮೃತದೇಹವನ್ನ ಹಸ್ತಾಂತರ ಕುಟುಂಬದ ಸದಸ್ಯರಿಗೆ ಹಸ್ತಾಂತರ ಮಾಡುವಂತ ಕಾರ್ಯನೂ ಕೂಡ ಆ ಪ್ರೋಸೆಸ್ ಏನಿದೆ ಆ ಪ್ರಕ್ರಿಯೆಯನ್ನು ಕೂಡ ಕಂಪ್ಲೀಟ್ ಆಗಿದೆ. ಕೆಪಿಸಿಸಿ ಕಚೇರಿಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಆ ಅಂತಿಮ ಹಂತದ ಸಿದ್ಧತೆ ಆಗಿದೆ ಅನ್ನೋದು ಕನ್ಫರ್ಮ್ ಆದ ಕೂಡಲೇ ಇಲ್ಲಿಂದ ಕೆಪಿಸಿಸಿ ಕಚೇರಿಗೆ ಪಾರ್ಥಿವ ಶರೀರನ ರವಾನೆ ಮಾಡಲಾಗುತ್ತೆ. ವೀಣಾ.